ಸಕ್ರೆಬೈಲು ಬಿಡಾರದಲ್ಲಿ ವಿಕ್ರಾಂತ್ ಆನೆಗೆ ಘೋರ ನರಕ ಯಾತನೆ ಸಿಗ್ತಾ ಇದೆ. ಶಿವಮೊಗ್ಗ ವನ್ಯಜೀವಿ ವಿಭಾಗದ ದಿವ್ಯ ನಿರ್ಲಕ್ಷ್ಯದ ಕಣ್ಣೀರಿನ ಕಥೆ ಇದೆ. ಚಿಕಿತ್ಸೆ ಮುಗಿಯೋ ಮುನ್ನವೇ ಚುಚ್ಚಿ ಗಾಯ ಮಾಡಿರುವಂತಹ ಸಿಬ್ಬಂದಿ. ಫಾರೆಸ್ಟ್ ಆಫೀಸರ್ಸ್ ಫುಲ್ ಸೈಲೆಂಟ್ಗೆ ಆನೆ ನರಕ ಯಾತನೆ. ಸಕಲೇಶಪುರದ ಕಲಿ ಸಕ್ರೆಬೈಲಿನಲ್ಲಿ ಒಂಟಿ ಸಲಗ ಈಗ ಕಣ್ಣೀರು ಹಾಕಿದೆ. ಆನೆ ವಿಕ್ರಾಂತ್ ಎಡಗಾಲಿನ ಹೊಸ ಗಾಯಕ್ಕೆ ಹೊಣೆ ಯಾರು? ಹಾಗಾದ್ರೆ ಗಾಯದ ಮೇಲೆ ಮತ್ತೆ ಬರೆ ಎಳೆದಿದ್ದಾರೆ ಸಕ್ರೆಬೈಲು ಸಿಬ್ಬಂದಿ. 6 ತಿಂಗಳ ಚಿಕಿತ್ಸೆಯ ಶ್ರಮ ಮಣ್ಣು ಪಾಲು ಮಾಡಿದ್ರ ಮಾವುತರು ಅನ್ನೋದು ಪ್ರಶ್ನೆ. ಮಾವುತರು ಅಂತಂದ್ರೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಆನೆಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಆದ್ರೆ ಇಲ್ಲಿ ಅವರೇ ಆ ಕೆಲಸ ಮಾಡಿದಾರಾ ಅಂತ, ಗಾಯದ ಮೇಲೆ ಮತ್ತೆ ಬರೆಯನ್ನ ಎಳೆದಿದ್ದಾರಾ ಸಕ್ರೆಬೈಲು ಸಿಬ್ಬಂದಿ ಅನ್ನೋ ಪ್ರಶ್ನೆ. 6 ತಿಂಗಳ ಚಿಕಿತ್ಸೆ ಕೊಡಲಾಗಿತ್ತು, ಆ ಶ್ರಮ ಎಲ್ಲ ಈಗ ಮಣ್ಣು ಪಾಲಾಗಿರಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪಾಪ ಈ ಆನೆ ಕಣ್ಣೀರು ಹಾಕಿದೆ. ಅದಕ್ಕೆ ನಮ್ಮ ಥರ ಏನಾದರೂ ನೋವು ಹೇಳ್ಕೊಳಕ್ಕಾಗತ್ತಾ ಅಥವಾ ಅದಕ್ಕೇನು ಬಾಯಿ ಇದೆ ಹೇಳಕ್ಕೆ? ಆದರೆ ಕಣ್ಣೀರು ಹಾಕಿರೋದ್ರನ್ನು ನಾವು ಗಮನಿಸ್ಬೋದು. ಹಾಗಾಗಿ 6 ತಿಂಗಳಿಂದ ಚಿಕಿತ್ಸೆ ಕೊಡ್ತಾ ಇದ್ದಂಥ ಈ ಪಾಪ ಆನೆಗೆ ಈಗ ಮತ್ತೊಮ್ಮೆ ಅದೇ ಜಾಗಕ್ಕೆ ಮತ್ತೊಮ್ಮೆ ಬರೆ ಎಳೆದು ಮತ್ತೊಮ್ಮೆ ಗಾಯ ಮಾಡಿದ್ದಾರಾ ಇಲ್ಲಿನ ಸಿಬ್ಬಂದಿ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. 6 ತಿಂಗಳಿಂದ ಚಿಕಿತ್ಸೆ ಕೊಡ್ತಿದ್ರಂತೆ, ಅದೆಲ್ಲವೂ ಕೂಡ ಈಗ ಮಣ್ಣು ಪಾಲಾಯಿತು. ಅದು ಕೂಡ ಮಾವುತರೇ ಮಾಡಿದ್ರಾ ಇದು ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟುತ್ತಾ ಇದೆ. ಮಾವುತರು ಅಂತಂದ್ರೆ ಆ ಜವಾಬ್ದಾರಿ, ಆನೆಗಳ ಜವಾಬ್ದಾರಿ ಅವ್ರ ಮೇಲಿರುತ್ತೆ. ಮಗು ಥರ ಅದನ್ನು ನೋಡ್ಕೊಳ್ತಾರೆ ಅವರು. ಆದರೆ ಇದು ದುರಂತ. ಆನೆ ಒದ್ದಾಟ ಇಲಾಖೆ ವಿರುದ್ಧ ಪರಿಸರವಾದಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಆನೆಯನ್ನ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಸೆರೆ ಯಾಕೆ ಹಿಡಿದಿದ್ದೀರಾ? ಆನೆಗಳಿಗೆ ಹಿಂಸೆ ನೀಡುವ ಬದಲು ಕಾಡಲ್ಲೇ ಬಿಟ್ಟು ಬಿಡಿ. ಪ್ರಾಣಿಗಳಿಗೆ ಚಿಕಿತ್ಸೆ ನೀಡಲು ಒಬ್ಬನೇ ಒಬ್ಬ ವೈದ್ಯನೂ ಇಲ್ವಾ? ಚಿಕಿತ್ಸೆಯಿಂದ ಚೇತರಿಸಿಕೊಳ್ತಾ ಇದ್ದಂತ ಆನೆ ಕಾಲಿನಲ್ಲಿ ಮತ್ತೆ ಗಾಯ ಹೇಗಾಯ್ತು? ಒಂದು ಕಡೆ ಚಿಕಿತ್ಸೆಯ ನಾಟಕ ಆಡ್ತೀರಾ, ಮತ್ತೊಂದು ಕಡೆ ಅಸಹಜ ಗಾಯ. ಇದು ಹೇಗೆ? ಆನೆಗಳ ಆರೋಗ್ಯ ವಿಚಾರದಲ್ಲಿ ಪದೇ ಪದೇ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ವನ್ಯಜೀವಿ ಅಧಿಕಾರಿಗಳ ದಿವ್ಯ ಮೌನಕ್ಕೆ ಪರಿಸರವಾದಿಗಳು ಬೇಸರವನ್ನ ಹೊರಹಾಕ್ತಿದ್ದಾರೆ. ಹೀಗೆ ಮೂಕ ಪ್ರಾಣಿಗಳ ಮೇಲೆ ಈ ರೀತಿಯಾದಂಥ ದೌರ್ಜನ್ಯವನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಹಾಗಾಗಿ ಈಗ ಪರಿಸರವಾದಿಗಳು ಒಂದು ಪ್ರಶ್ನೆ ಹಾಕ್ತಿದ್ದಾರೆ. ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ, ನೀವು ನೋಡ್ಕೊಳಕ್ ಆಗೋದಿಲ್ಲ, ಅಥವಾ ಅದಕ್ಕೆ ನೀವು ಲಾಯಕ್ಕಿಲ್ಲ ಅಂತಂದ್ರೆ ಆನೆಗಳನ್ನ ಅಥವಾ ವನ್ಯಜೀವಿಗಳಿಗೆ, ಆ ಮೂಕ ಪ್ರಾಣಿಗಳಿಗೆ ತಗೊಂಡೋಗಿ ಕಾಡಿಗೆ ಬಿಟ್ಬಿಡಿ ಅಂತಿದ್ದಾರೆ. ನಮ್ಮ ವಿಕ್ರಾಂತ್ ಆನೆ ಹಾಸನೊಳಗೆ ಹಿಡಿದು ಸಕ್ರೆಬೈಲು ತಂದು ಅದು ಕ್ಯಾಂಪ್ ಹೋಗಿಟ್ಟು ಕ್ರಾಲ್ ಹೋಗಿಟ್ಟು ಅದಕ್ಕೆ ಗಾಯ ಮಾಡ್ತಾರೆ. ಅದಕ್ಕೆ ಟ್ರೈನ್ ಮಾಡೋಕ್ಕೆ ಟೇಮ್ ಮಾಡೋಕ್ಕೆ ಅದನ್ನ ಚುಚ್ಚಿ ಬಿಚ್ಚಿ ಮಾಡಿ ಫಸ್ಟು ಒಂದು ಹಿಂದೆ ಕಾಲು ಗಾಯ ಆಗಿತ್ತು. ನಾನೇ ಖುದ್ದ ಹೋಗಿ ನೋಡಿದೆ ಸಕ್ರೆಬೈಲೊಳಗೆ. ಸೊ ಈಗ ನೋಡಿದ್ರೆ ಕಂಡೀಷನ್ ನೋಡಿದ್ರೆ ಇದು ದೊಡ್ಡ ಆನೆ, ಇದು ಭಾಳ ದೊಡ್ಡ ಆನೆ. ಅದನ್ನು ಒಳ್ಳೆ ಅವ್ರಿಗೆ ನೋಡ್ಕೊಳ್ಳೋಕ್ಕಾಗ್ದಿರೆ ಇವತ್ತು ಆನೆ ಬಂದ್ಬಿಟ್ಟು ಒಂದು ಯಾವುದೋ ಮರಿ ಆನೆ ಥರ ಕಾಣ್ತಿದೆ. ಸೊ ಇದು ಭಾಳ ದುಃಖದ ವಿಷಯ ಅಂತ ಹೇಳಬೇಕು. ಇದ್ರ ಬಗ್ಗೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಒಂದಲ್ಲ ಎರಡಲ್ಲ ಇರೋ ಆನೆಗಳಿಗೆಲ್ಲ ಇದೇ ಥರ ಕಾಟ ಆಗ್ತಿದೆ. ಎಲ್ರಿಗೂ ಗೊತ್ತು ಸಕ್ರೆಬೈಲಿಗೆ ಏನಾಯಿತು, ಅಡ್ಕ ಬಡ್ಕದ ಕಥೆನೂ ಗೊತ್ತು, ಕಾಲು ಗಾಯ ಆಗಿ, ಮತ್ತು ಬಾಲನ್ ಕಥೆನೂ ಗೊತ್ತು. ಅದು ಕಾಲು ಗಾಯ ಆಗಿದ್ದೋಗಿ ಏನೋ ಇಂಜೆಕ್ಷನ್ ಕೊಡೋಕೆ ಹೋಗಿ ಅದು ಕೊನೆಗೆ ಕಿವಿನೇ ಆ್ಯಂಪಿಟೇಟ್ ಮಾಡ್ತಾರೆ. ಈ ಸಕ್ರೆಬೈಲೊಳಗೆ ಯಾಕೋ ಇದು ಒಂದು ಡೆತ್ ಬೆಡ್ ಇದಾಗ್ಬಿಟ್ಟಿದೆ ನಮ್ಮ ಆನೆಗಳು. ಸೊ ನಾವು ಸರ್ಕಾರಕ್ಕೆ ಹೇಳಿ ಸಾಕಾಗಿದೆ. ನಾವು ಡಿಪಾರ್ಟ್ಮೆಂಟ್ಗೂ ಹೇಳಿದ್ದೀವಿ, ನೋಡಿದ್ರೆ ನೀವು ಆನೆ ಹಿಡಿದ್ರೆ ಆನೆ ನೋಡ್ಕೊಳ್ಳೋಕೆ ನಿಮಗೆ ಇದ್ದರೆ ಮಾತ್ರ ತಗೊಂಬಂದು ಆನೆ ನೋಡ್ಕೊಳ್ಳಿ, ಆನೆಗಳನ್ನ ಸುಮ್ಮನೆ ಹಿಡ್ಕೊಂಬಂದು ಈ ಥರ ಸಾಯಿಸ್ಬೇಡಿ ಅಂದ್ಬಿಟ್ಟು ನಾವು ಬರ್ತೀವಿ. ಹೀಗೆ ಇದೀಗ ಆನೆಗಳಿಗೆ ಅಥವಾ ಮೂಕ ಪ್ರಾಣಿಗಳಿಗೆ ನೋಡ್ಕೊಳಕ್ ಲಾಯಕ್ಕಿಲ್ಲ ಅಥವಾ ಆ ಯೋಗ್ಯತೆ ನಿಮ್ಗಿಲ್ಲ ಅಂತಂದ್ರೆ ತಗೊಂಡೋಗಿ ಕಾಡಿಗೆ ಬಿಟ್ಬಿಡಿ ಅಂತಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ವ್ಯಕ್ತಿ ಮಾತನಾಡಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಅಂತಂದ್ರೆ ಇದು ದೊಡ್ಡ ಆನೆ ಇದು, ಆದ್ರೆ ಈಗ ಮರಿ ಆನೆ ತರ ಕಾಣಿಸ್ತಾ ಇದೆ ನೋಡಿದ್ರೆ. ಇನ್ನ ಇದರಲ್ಲಿ ಗೊತ್ತಾಗ್ತಾ ಇದೆ ಯಾವ ಮಟ್ಟಿಗೆ ಇವರು ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲೇ ಗೊತ್ತಾಗ್ತಾ ಇದೆ ಅಂತ ಹೇಳಿ ಇದೀಗ ಈ ರೀತಿಯಾಗಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪರಿಸರವಾದಿ ಮಾತನಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಮುಂದುವರೆದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಏನಾದರೂ ಕ್ರಮ ತಗೊಳ್ಬೇಕಾಗತ್ತೆ. ಹೀಗೆ ಮತ್ತೊಂದು ಗಾಯ ಹೇಗಾಯ್ತು ಪಾಪ ಆನೆಗೆ, ಅಥವಾ ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂಥೇಳಿ ಒಂದು ರೀತಿಯಾಗಿ ದೌರ್ಜನ್ಯ ಅಂತಲೇ ಹೇಳ್ಬೋದು ಮೂಕ ಪ್ರಾಣಿಗಳ ಮೇಲೆ. ಆನೆಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಂದರೆ ಮತ್ತೆ ನಾವು ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಬೋದು, ಅಥವಾ ಅದಕ್ಕೆ ಎಷ್ಟರ ಮಟ್ಟಿಗೆ ಅವ್ರು ಹಿಂಸೆ ಕೊಡ್ತಿದ್ದಾರೆ ಅಥವಾ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಇದಕ್ಕೆ ಈ ಫೋಟೋಗಳೇ ಸಾಕ್ಷಿ ಅಂತ ಹೇಳ್ಬೋದು. ಹಾಗಾಗಿ ಈಗ ಚಿಕಿತ್ಸೆ ಕೊಡೋಕ್ಕಾಗ್ತಾ ಇಲ್ಲ, ಅಥವಾ ಇವರಿಗೆ 1 ತಿಂಗಳಿಂದ 6 ತಿಂಗಳಿಂದ ಚಿಕಿತ್ಸೆ ಕೊಡ್ತಾ ಇದ್ರಂತೆ. ಅದಾದ ನಂತರ ಮತ್ತೊಮ್ಮೆ ಈ ಹೊಸ ಗಾಯ ಹೇಗೆ ಬಂತು ಅನ್ನುವಂಥ ಪ್ರಶ್ನೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ಈಗ ಈ ಮೂಕ ಪ್ರಾಣಿಗಳ ಮೇಲೆ ಇಲ್ಲೇನಾದ್ರೂ ದೌರ್ಜನ್ಯ ಆಗ್ತಾ ಇದೆಯಾ ಅಥವಾ ಹೇಗೆ ಏನಾಗ್ತಾ ಇದೆ, ಇಲ್ಲಿನ ಸಿಬ್ಬಂದಿಯವರು ಏನ್ ಮಾಡ್ತಿದ್ದಾರೆ, ಈ ಕುರಿತು ಯಾರು ಗಮನ ಕೊಡ್ತಾ ಇಲ್ವಾ ಅಂತ ಇಲ್ಲಿ? ರೋಷಿಣಿ, ಏನು ಸಕ್ರೆಬೈಲು ಆನೆ ಬಿಡಾರದ ವಿಕ್ರಾಂತ್ ಆನೆಗೆ ಏನು ಗಂಭೀರವಾಗಿ ಗಾಯ ಆಗಿರುವಂತದ್ದು. ಸುಮಾರು ಕಳೆದ 6 ತಿಂಗಳಿಂದ ಏನು ಈಗ ಆನೆಯ ಕಾಲಿನಲ್ಲಿ ಗಾಯ ಕಾಣಿಸ್ಕೊಂಡಿದೆ. ಇದಕ್ಕೆ ಸಕ್ರೆಬೈಲು ಆನೆ ಬಿಡಾರದ ವಿಕ್ರಾಂತ್ ಆನೆಗೆ ಮತ್ತೆ ಏನು ಅದೇ ಹಳೆ ಗಾಯನೇ ಮತ್ತೆ ಗಂಭೀರವಾಗಿರುವಂತದ್ದು. ವಿಕ್ರಾಂತ್ ಆನೆಯ ಮುಂಭಾಗದ ಎಡಗಾಲಿನಲ್ಲಿ ಹೊಸ ಹಳೆ ಗಾಯದ ಜೊತೆಗೆ ಮತ್ತೆ ಇನ್ನೊಂದು ಕೂಡ ಹೊಸ ಗಾಯ ಆಗಿರುವಂತದ್ದು. ಏನು ತರಬೇತಿ ವೇಳೆ ಸಿಬ್ಬಂದಿ ಚುಚ್ಚಿದ್ದ ಏನು ತರಬೇತಿ ಮಾಡುವಾಗ ಆನೆಯನ್ನ ಪುಡುಕ್ಬೇಕಾದ್ರೆ ಏನು ಚುಚ್ಚಿ ಗಾಯ ಮಾಡಿ ಆ ಗಾಯಕ್ಕೆ ಏನ್ ಮೆಡಿಸಿನ್ ಕೊಡ್ಬೇಕಾದ್ರೆ ಆನೆ ನಮ್ಮ ಮಾತನ್ನ ಕೇಳುತ್ತೆ, ನಮ್ಮ ಜೊತೆಗೆ ಸಲಿಗೆಯಿಂದ ವರ್ತನೆ ಮಾಡುತ್ತೆ ಅನ್ನುವಂತ ಕಾರಣದಿಂದ ಆನೆಗೆ ಏನು ಚುಚ್ಚಿ ಗಾಯ ಮಾಡಿರ್ತಾರೆ. ಆ ಗಾಯಕ್ಕೆ ಇಲ್ಲಿನ ಏನು ವೆಟನರಿ ಡಾಕ್ಟರ್ಗಳು ಏನು ಸರಿಯಾಗಿ ಏನು ಮೆಡಿಸಿನ್ ಕೊಡದೆ ಅಥವಾ ಅದಕ್ಕೆ ಬೇಕಾಗಿರುವಂತ ಟ್ರೀಟ್ಮೆಂಟ್ ಮಾಡದೆ ಆ ಗಾಯ ಏನು ದೊಡ್ಡದಾಗಿ ಅದು ಗಂಭೀರವಾಗಿ ಇವತ್ತು ಸಾವು ಬದುಕಿನ ನಡುವೆ ಏನೋ ವಿಕ್ರಾಂತ್ ಆನೆ ಏನು ನರಳಾಡ್ತಾ ಇರುವಂತದ್ದು. ಈ ಬಗ್ಗೆ ಏನು ಅಲ್ಲಿ ಅಧಿಕಾರಿಗಳು, ಅಲ್ಲಿ RFO ಇರ್ಬೋದು ಅಥವಾ DFO ಗಳು ಇರ್ಬೋದು, ಅವರ ನಿರ್ಲಕ್ಷ್ಯನೇ ಕಾರಣ ಅಂತೇಳಿ ಪರಿಸರ ಪ್ರೇಮಿಗಳು ಅಥವಾ ಆನೆ ಪ್ರಿಯರು ಒಂದಿಷ್ಟು ಆರೋಪವನ್ನು ಮಾಡ್ತಿರುವಂತದ್ದು. ಏನು ಅಲ್ಲಿ ಆನೆ ಮಾವುತ ಅಥವಾ ಏನು ಆ ವಿಕ್ರಾಂತ್ ಆನೆಯನ್ನು ಯಾವ ಆನೆ ಏನ್ ಮೆಡಿಸಿನ್ ಅಥವಾ ಅದು ಕೇರ್ ಟೇಕರ್ ಆಗಿದ್ದ ಕಾವಾಡಿಗ, ಅವನು ಈ ಹೋದ್ ತಿಂಗಳಲ್ಲಿ ಒಂದು ಪತ್ರ ಕೂಡ ಹಿರಿಯ ಅಧಿಕಾರಿಗಳಿಗೆ ಬರೆದಿರ್ತಾನೆ, ಇಲ್ಲಿಯ DFOಗೆ. ಈ ಆನೆಗೆ ಒಳ್ಳೆ ಚಿಕಿತ್ಸೆ ಅವಶ್ಯಕತೆ ಇದೆ. ಈಗ ಚಿಕಿತ್ಸೆ ಕೊಡ್ತಾ ಇರುವಂತದ್ದು ಅದು ಫಲಿಸ್ತಾ ಇಲ್ಲ, ಅದಕ್ಕೆ ಗಂಭೀರ ಆಗ್ತಾ ಇದೆ. ಇದು ಚಿಕಿತ್ಸೆನ ಒಳ್ಳೆ ಡಾಕ್ಟರ್ಗಳನ್ನ ಕರೆಸಿ ಒಳ್ಳೆ ಚಿಕಿತ್ಸೆ ಕೊಟ್ರೆ ನಮ್ಮ ಏನು ವಿಕ್ರಾಂತ್ ಆನೆ ಗುಣಮುಖ ಆಗುತ್ತೆ ಅಂತ ಒಂದು ಪತ್ರನೂ ಕೂಡ ಬರೀತಾನೆ ಇರೋ ಕಾವಾಡಿಗ. ಸೊ ಆ ಕಾವಾಡಿಗ ಪತ್ರ ಬರೆದಿದ್ದಾನೆ ಅನ್ನೋ ಉದ್ದೇಶದಿಂದ ಏನು ಇಲ್ಲಿಯ ಏನು ಪ್ರಸನ್ನ ಪಟಗಾರ್ ಅನ್ನುವಂತ ಒಬ್ಬ DFO ಅಧಿಕಾರಿ, ಆತನನ್ನ ಅವನು ಕುಡಿದ ಮತ್ತಿನಲ್ಲಿ ಈ ತರ ಮಾಡ್ತಾನೆ, ಕುಡಿದಿರ್ತಾನೆ ಅನ್ನೋ ರೀಸನ್ ಅನ್ನ ಕೊಟ್ಟು, ಒಂದು ಸಿಲ್ಲಿ ರೀಸನ್ ಅನ್ನ ಕೊಟ್ಟು ಆತನನ್ನ ಅಮಾನತು ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಏನು ಈ ವಿಕ್ರಾಂತ್ ಆನೆಯ ಈ ಗಂಭೀರವಾಗಿ ಇದೆ ಅದು ಆರೋಗ್ಯ ಹದಗೆಡುವಲ್ಲಿ ಅಧಿಕಾರಿಗಳೇ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಏನು ಪರಿಸರ ಪ್ರೇಮಿಗಳು ಕೆಲವು ಸ್ಥಳೀಯರು ಆರೋಪ ರೋಷಿನಿ. ಉಮೇಶ್, ಇನ್ನು ಸಣ್ಣ ಮಕ್ಕಳಿಂದ ಅಂತಂದ್ರೆ ಚಿಕ್ಕ ಮಕ್ಕಳಿಂದ ಎಲ್ಲರಿಗೂ ಕೂಡ ಹೇಳ್ಕೊಡೋವಂಥದ್ದು ಪ್ರಾಣಿಗಳ ಮೇಲೆ ದಯೆ ಇರಬೇಕು ಅನ್ನೋಂಥದ್ದು ನಮಗೆ ಮುಂಚೆಯಿಂದನೂ ಕಲಿಸ್ಕೊಡ್ತಾರೆ. ಆದರೆ ಇಲ್ಲಿ ಪ್ರಾಣಿಗಳ ರಕ್ಷಣೆ ಮಾಡೋರು ಅಥವಾ ಅದಕ್ಕೆ ಪಾಲನೆ ಪೋಷಣೆ ಮಾಡೋರೇ ರೀತಿಯಾಗಿ ಗಾಯ ಮಾಡ್ತಿದ್ದಾರೆ ಅಥವಾ ಎಲ್ಲೋ ಒಂದು ರೀತಿಯಾಗಿ ಹಿಂಸೆ ಕೊಡ್ತಿದ್ದಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಈಗ ಏನ್ ಕ್ರಮ ಆಗ್ಬೋದು ಅಂತರ ವಿರುದ್ಧ? ಆಕ್ಚುಲಿ ರೋಷಿನಿ, ಏನು ಆನೆಯನ್ನ ಈ ಕಾಡಿನಿಂದ ಏನು ಕಾಡಾನೆಯನ್ನು ಹಿಡ್ಕೊ ಬಂದು ಅವನ್ನ ಪಳಗಿಸ್ಬೇಕಾದ್ರೆ ಅಥವಾ ಇಲ್ಲಿ ಇವರ ಅಂದ್ರೆ ಮಾನವನ ಜೊತೆಗೆ ಒಳ್ಳೆ ರೀತಿ ವಿಶ್ವಾಸ ಬೆಳಿಬೇಕಂತಂದ್ರೆ ಅದಕ್ಕೆ ಆ ಟ್ರೈನಿಂಗ್ ಹಂತದಲ್ಲಿ ಅದಕ್ಕೆ ಗಾಯವನ್ನು ಮಾಡ್ತಾರೆ. ಸೊ ಆ ಗಾಯವನ್ನ ಮಾಡಿದ್ರೆ ಅದಕ್ಕೆ ಬೇಕಾದಂತ ಡಾಕ್ಟರ್ಗಳು ಅಥವಾ ಬೇಕಾಗಿರುವಂತ ಒಳ್ಳೆಯ ಟ್ರೀಟ್ಮೆಂಟ್ ಅದಕ್ಕೆ ಏನ್ ಮಾಡಿದ್ರೆ ಬಹುಶಃ ಈ ಆಲ್ಮೋಸ್ಟ್ ಎಲ್ಲ ಆನೆಗಳಿಗೂ ಆತರ ಟ್ರೈನಿಂಗ್ ಅಲ್ಲಿ ಆ ಗಾಯವನ್ನು ಮಾಡಿರ್ತಾರೆ. ಬಟ್ ಅದಕ್ಕೆ ಬೇಕಾಗಿರೋಂಥ ವ್ಯವಸ್ಥೆ ಅಥವಾ ಅದಕ್ಕೆ ಬೇಕಾಗಿರೋಂಥ ಏನು ಟ್ರೀಟ್ಮೆಂಟ್ ಕೊಡದೆ ನಿರ್ಲಕ್ಷ್ಯ ವಹಿಸಿರುವಂತ ಅಧಿಕಾರಿಗಳು ಏನು ನಿರ್ಲಕ್ಷ್ಯ ವಹಿಸಿದ್ದಾರೆ. ಆ ಕಾರಣದಿಂದ ಇವತ್ತು ವಿಕ್ರಾಂತ್ ಆನೆಗೆ ಗಂಭೀರ ಗಾಯವಾಗಿರುವಂತದ್ದು. ಸೊ ಇದನ್ನ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿ ಏನು ತನಿಖೆ ಮಾಡಿ ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಅವರಿಗೆ ಅಮಾನತು ಮಾಡಬೇಕು ಅನ್ನುವಂಥದ್ದು ಇನ್ನು ಸಾರ್ವಜನಿಕರ ಆರೋಪ. ಎಸ್, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಸಾರ್ವಜನಿಕರು ಅದರ ಜೊತೆಗೆ ಪರಿಸರವಾದಿಗಳು ಈಗ ಒಂದು ಆಗ್ರಹ ಮಾಡ್ತಿದ್ದಾರೆ. ಹೀಗೆಲ್ಲ ಯಾರು ಮಾಡ್ತಿದ್ದಾರೋ ಅಂಥವ್ರ ವಿರುದ್ಧ ಕಾನೂನು ಕ್ರಮ ಆಗಬೇಕು, ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಈ ಒಂದು ಪ್ರಕರಣ ಏನೋ ಹೊರಗೆ ಬರ್ತಾ ಇದೆ, ವಿಕ್ರಾಂತ್ ಆನೆಗೆ ಈ ರೀತಿಯಾಗಿ ಗಾಯ ಮಾಡಿದ್ದಾರೆ, ಹೌದು. ಇನ್ನು ಬೇರೆ ಬೇರೆ ಕಡೆ ಅಥವಾ ಬೇರೆ ಬೇರೆ ಪ್ರಾಣಿಗಳಿಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾರಾ ಏನು ಅನ್ನೋದು ತನಿಖೆ ಆಗಬೇಕು ಅಂತ ಹೇಳಿ ಈಗ ಆಗ್ರಹ ಮಾಡಲಾಗ್ತಾ ಇದೆ.